MLA ಆಗಬೇಕು, MLC ಆಗಬೇಕು, ಮಿನಿಸ್ಟರ್ ಆಗಬೇಕಂತ ಪಾಲಿಟಿಕ್ಸ್ ಬರಬೇಡಿ. ಜನಸೇವೆ ಮಾಡಬೇಕು ಅಂತ ಪಾಲಿಟಿಕ್ಸ್ ಬನ್ನಿ. ಆ ಜನಸೇವೆಯ ಮೂಲಕ ಜನನೇ ನಿಮ್ಮನ್ನ ಅವೆಲ್ಲ ಮಾಡ್ತಾರೆ. ನಿಜಕ್ಕೂ ಮೋದಿ ಅಂತ ಅವರು ದೇ ಗೆಟ್ ಎ ರೆಸ್ಪೆಕ್ಟಬಿಲಿಟಿ ಟು ಪಾಲಿಟಿಕ್ಸ್ ಅಂತ ನಂಗೆ ಅನಿಸ್ತದೆ. ಅದರಲ್ಲಿ ಒಂದು ಲೈನು ಭಾಳ ದಿವಸ ಅವ್ರು ಏನೂ ಅರ್ಥ ಮಾಡೋಕ್ಕಾಗಲ್ಲ. ಕೊನೆಗೆ ಗೊತ್ತಾಗುತ್ತೆ. ರೀಸೆಂಟಾಗಿ ಅದನ್ನ ಅಂದರೆ ಯಾರೋ ಜರ್ಮನ್ ಅದನ್ನ ಡಿಕೋಡ್ ಮಾಡ್ತಾನೆ, ಅದು ಕನ್ನಡ ಅಂತ. ಇದು ನನ್ನ ಹೆಂಡತಿ ನನಗೆ ಕಲಿಸಿದ್ದು ತತ್ವನಪ್ಪ. ನೀವು ಹಣನ ದ್ವೇಷಕ್ಕೆ ಶುರು ಮಾಡಿದರೆ ಭಾಳ ಥಿಂಗ್ಸ್ ನಿಮ್ಮಲ್ಲಿ ಸರಳವಾಗ್ಬಿಡ್ತವೆ. ಬಿಕಾಸ್ ಐ ಮ್ಯಾರಿಡ್ by loving and she's not there, so I think I might become emotional if I now start talking beda. Okay, sorry sir. ಸರ್, ಹಾಗೆ ರಾಜಕೀಯದ ಬಗ್ಗೆ ನಿಮ್ಗೆ ಕೇಳಿದ್ದೆ, ಬಟ್ ನೀವು ಎ ಜಾಬ್ ಆಫ್ ನಾನ್ ಯೂಸ್ಫುಲ್ ಪೀಪಲ್ ಅಂತ ನೀವು ಅದನ್ನ ಬರ್ದಿದ್ರಿ. ಇಟ್ ಮೇ ಬಿ ಎ ರಾಂಗ್ ವೇ ಆಫ್ ಥಿಂಕಿಂಗ್ ಲೈಕ್ ದಟ್. ಜಾಬ್ ಆಫ್ ನಾನ್ ಯೂಸ್ಫುಲ್ ಪೀಪಲ್ ಅಂತಲ್ಲ. ಇನ್ಫ್ಯಾಕ್ಟ್ ರೀಸೆಂಟಾಗಿ ನೀವು ಮೋದಿದೊಂದು ಇಂಟರ್ವ್ಯೂ ಕೇಳಿರ್ಬೇಕು. ನನಗೆ ನಿಜವಾಗ್ಲೂ ಅದು ಭಾಳ ಇಂಪ್ರೆಸ್ ಆಯಿತು ಆ ಪಾಡ್ಕಾಸ್ಟು. ಯಾಕೆ ಇಂಪ್ರೆಸ್ ಆಯಿತು ಅಂದರೆ, ಸಾಮಾನ್ಯವಾಗಿ ಹೇಳ್ತಾರೆ ಪಾಲಿಟಿಕ್ಸ್ ಈಸ್ ದಿ ರಿಸಾರ್ಟ್ ಆಫ್ ದಿ ಸ್ಕೌಂಡ್ರಲ್ಸ್ ಅಂತ, ಲಾಸ್ಟ್ ರಿಸಾರ್ಟ್ ಆಫ್ ದ ಸ್ಕೌಂಡ್ರಲ್ಸ್ ಅಂತ. ಆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ನಿಜಕ್ಕೂ ಮೋದಿ ಅಂತ ಅವರು ದೇ ಗೆಟ್ ಎ ರೆಸ್ಪೆಕ್ಟಬಿಲಿಟಿ ಟು ಪಾಲಿಟಿಕ್ಸ್ ಅಂತ ನಂಗೆ ಅನಿಸ್ತದೆ. ಫರ್ಗೆಟ್ ವಾಟ್ ಮೋದಿ ಡಸ್ ಅಂಡ್ ಆಲ್ ದಟ್. ಬಟ್ ಅವ್ರು ಮಾತಾಡಿದ್ದ ಅವತ್ತು ರೀತಿ ಇದೆಯಲ್ಲ, ಉದಾಹರಣೆಗೆ ಅವರು ಕೇಳ್ತಾರೆ, ನೀನು ಒಬ್ಬ ಯಂಗ್ಸ್ಟರ್ಸ್ಗೆ ಪಾಲಿಟಿಕ್ಸ್ ಬರಬೇಕಾದ್ರೆ ಏನು ಸಜೆಸ್ಟ್ ಮಾಡ್ತೀರಾ ಅಂತ. MLA ಆಗಬೇಕು, MLC ಆಗಬೇಕು, ಮಿನಿಸ್ಟರ್ ಆಗಬೇಕಂತ ಪಾಲಿಟಿಕ್ಸ್ ಬರಬೇಡಿ. ಜನಸೇವೆ ಮಾಡಬೇಕು ಅಂತ ಪಾಲಿಟಿಕ್ಸ್ ಬನ್ನಿ. ಆ ಜನಸೇವೆಯ ಮೂಲಕ ಜನನೇ ನಿಮ್ಮನ್ನ ಅವೆಲ್ಲ ಮಾಡ್ತಾರೆ. ಈ ವಾಟೆ ಬ್ಯೂಟಿಫುಲ್ ಅಲ್ವಾ? ಆ ರೀತಿಯ ಬೋಧನೆ ಒಬ್ಬ ಪೊಲಿಟಿಷಿಯನ್ ಇಂದ ಬಂದ್ರೆ, ಆ ಪೊಲಿಟಿಷಿಯನ್ ಅಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆಫ್ ಕಮಿಟ್ಮೆಂಟ್ ಇದೆ ಅಂತ ನಂಗೆ ಅನ್ಸುತ್ತೆ. ಆ ದೃಷ್ಟಿನಲ್ಲಿ ಐ ಥಿಂಕ್ ಐ ಮೈಟ್ ಬಿ ರಾಂಗ್ ಇನ್ ರೈಟಿಂಗ್ ದಟ್ ದೇರ್ ಆರ್ ಗುಡ್ ಪೀಪಲ್ ಪೊಲಿಟಿಕ್ಸ್ ಅಲ್ಲೂ ಕೂಡ. ಪ್ರಾಬಬ್ಲಿ ನೀವು ಹೇಳಿರೋದು ಇನ್ನೊಂದು ಇನ್ ಜನರಲ್ ಆಗಿ ಪೊಲಿಟಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ. ಹೌದೌದು ಸರ್. ಅಂದ್ರೆ ಕಲೆಗೂ ಪೊಲಿಟಿಕ್ಸ್ಗೂ ಸ್ವಲ್ಪ ಸಂಬಂಧ ಇಲ್ಲ ಬಿಡಿ. ಅನ್ಫಾರ್ಚುನೇಟ್ಲಿ ಮೋಸ್ಟ್ ಪೊಲಿಟಿಷಿಯನ್ಸ್ ಆರ್ ಕಲೆ ಪೀಪಲ್. ವಿಜ್ಞಾನಿಗಳು ಯಾರು ಇಲ್ಲ, ನೋಡಿದ್ರೆ ಆ ಕಲೆ ಬೇರೆ ಇಲ್ಲ. ಬೇಕಾದಷ್ಟು ಜನ ಆರ್ಟ್ಸ್ ಅಲ್ಲಿ ಇರೋರು ಇದಕ್ಕೆ ಹೋಗ್ತಾರೆ, ಪೊಲಿಟಿಕ್ಸ್ ಅಲ್ವಾ. ಬಟ್ ವಿಜ್ಞಾನ ಯಾರನ್ನ ತೋರಿಸ್ಬಿಟ್ಟು ಪೊಲಿಟಿಕ್ಸ್ ಹೋಗಿರೋರು, ಅನ್ ಎಕ್ಸೆಪ್ಷನ್ ಈಸ್ ಅಬ್ದುಲ್ ಕಲಾಂ. ಕರೆಕ್ಟ್. ಅದು ಆಕ್ಚುಲಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವರು ಪದವಿ ಕೊಟ್ಟಿದ್ದು. ಅಂಡ್ ಈ ಮೇಡ್ ಎ ವಂಡರ್ಫುಲ್ ರೆವಲ್ಯೂಷನ್. ಅಂದ್ರೆ ಆಮೇಲೆ ಅಬ್ದುಲ್ ಕಲಾಂ ಪೊಲಿಟಿಷಿಯನ್ ಹೇಳಕ್ ಆಗಲ್ಲ. ಸರ್, ಹಾಗೆ ಸಾಹಿತ್ಯದ ಬಗ್ಗೆ ಕೇಳಿದಾಗ ಮನಸ್ಸು ಕೇಳುವ ಕಲೆ ಅಂತ ಭೈರಪ್ಪ ಅವರು ಒಂದ್ ಕಡೆ ಹೇಳ್ತಾರೆ, ಸತ್ಯ ಮತ್ತು ಸೌಂದರ್ಯ ಇದ್ರ ಬಗ್ಗೆ. ಅವ್ರು ಗೊತ್ತಲ್ಲ, ಅವ್ರು PhD ಇದ್ದಾನೆ ಸತ್ಯ ಮತ್ತು ಸೌಂದರ್ಯ. ಇನ್ಸಿಡೆಂಟ್ಲಿ ಐ ಶುಡ್ ಟೆಲ್ ಯು ಸಮಥಿಂಗ್ ಅಪ್ಪ. ನನಗೆ ಸತ್ಯ ಮತ್ತು ಸೌಂದರ್ಯ ಭೈರಪ್ಪ ಅವ್ರು ಬರೆದಿರೋದಲ್ವಾ. ನಾನು PhD ಮಾಡ್ತಿರ್ಬೇಕಾದ್ರೆ ಒಂದು ಪುಸ್ತಕ ಓದಿದ್ದೆ, ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಟ್ರೂತ್ ಅಂಡ್ ಬ್ಯೂಟಿ ಅಂತ. ಅವರು ವಿಜ್ಞಾನಿ, ಅವರು ಪುಸ್ತಕ ಬರೆದಿರೋದು ಟ್ರೂತ್ ಅಂಡ್ ಬ್ಯೂಟಿ ಮೇಲೆ. ಇವರು ಕಲೆಗಾರರು, ಯಾರು ಭೈರಪ್ಪ ಸಾಹಿತಿ, ಅವರ PhD ಥೀಸಿಸ್ ಸತ್ಯ ಮತ್ತು ಸೌಂದರ್ಯ. ಎರಡರ ಮಧ್ಯೆ ನೋಡಿ ಹಿಂಗಿದೆ ಅಂತ. ಸೊ ನಾವಾಗಲೇ ಹೇಳಿದ್ನಲ್ಲ, ಎಲ್ಲಾ ಕಲೆಗಾರರ, ಎಲ್ಲಾ ವಿಜ್ಞಾನಿಗಳ ಉದ್ದೇಶ ಒಂದೇ, ಸತ್ಯವನ್ನ ಕಂಡುಹಿಡ್ಕೊಳ್ಳೋದು. ಈ ಎರಡು ಪುಸ್ತಕಗಳು ಆರ್ ಗ್ರೇಟ್ ಎವಿಡೆನ್ಸ್ ಫಾರ್ ದಟ್. ಬಟ್ ಎರಡರಲ್ಲೂ ಕೂಡ ನೀವು ಓದ್ತಾ ಇರ್ಬೇಕಾದ್ರೆ ಒಂದು ಅನ್ಸುತ್ತೆ, ಸಾಹಿತಿಗಳು ಸೌಂದರ್ಯವನ್ನ ನೋಡಕ್ ಹೋಗ್ತಾರೆ, ಸತ್ಯದ ಸುತ್ತಾರೆ ಸೌಂದರ್ಯವನ್ನ. ವಿಜ್ಞಾನಿಗಳು ಸೌಂದರ್ಯದಲ್ಲಿ ಅಡಗಿರುವ ಸತ್ಯವನ್ನು ಹುಡುಕೋಕ್ ಹೋಗ್ತಾರೆ. ಈ ಕಾಮನಬಿಲ್ಲು ಸುಂದರವಾಗಿದೆ, ಅದರ ಹಿಂದೆ ಅಡಗಿರೋ ಸತ್ಯ ಏನು ಅನ್ನೋದು ವಿಜ್ಞಾನಿ ಹುಡುಕೋಕ್ ಹೋಗೋದು. ಸಾಹಿತಿಗಳು ಆ ಸತ್ಯ ಇದೆ ಏನೋ ಅದು ಕಾಮನ್ ಬಿಲ್ಲು ಅಂತ, ಅದರ ಸೌಂದರ್ಯ ಹುಡುಕೋಕ್ ಹೋಗ್ತಾರೆ. This is all the way we can perhaps describe. ಬ್ಯೂಟಿಫುಲ್ ಸರ್. ಮತ್ತೆ ನಿಮ್ಮ ದೇವರು ಅಂತ ಕೇಳಿದ್ವಿ, ಅವಕಾಶ ಅನ್ನೋ ಒಂದು ಪದ ಹೇಳಿದ್ರೆ ಆಕ್ಚುಲಿ ತುಂಬಾ ಬಿಗ್ ಪದ ಅದು ನೀವು ಹೇಳಿದ್ದು. ಇವತ್ತಿನ ಜನರೇಷನ್ಗಾಗ್ಲಿ
ಎಲ್ಲರಿಗೂ ವಾಟ್ ಈಸ್ ಗಾಡ್ ಅನ್ನೋ ಒಂದು ಪದಕ್ಕೆ ನೀವು ಕೊಟ್ಟು ಹೇಳೋದು ವಿಷಯ. ಐ ಮೀನ್ ದ ಫಾಲೋಯಿಂಗ್ ಅಪ್ಪ. ಡೋಂಟ್ ಕನ್ಸಿಡರ್ ಮೀ ಆಸ್ ಎ ಪ್ರೀಚರ್. ನೀವು ಕೇಳ್ತಾ ಇರ್ಬೇಕಾದ್ರೆ ಏನೋ ಎಲ್ಲ ಪ್ರೀಚ್ ಮಾಡ್ತಾ ಇದ್ದಾನೆ. ದಟ್ಸ್ ನಾಟ್ ದ ಪಾಯಿಂಟ್. ಇಟ್ಸ್ ಆಲ್ ಮೈ ಪರ್ಸನಲ್ ಫೀಲಿಂಗ್ಸ್. ನಿಮ್ಗೆ ಅಷ್ಟು ಅನುಭವ ಇದೆ ಅಲ್ಲಿ? ಇಲ್ಲ, ಹಾಗಂತಲ್ಲ. ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಅದು ನನ್ನ ದೃಷ್ಟಿನಲ್ಲಿ ದೇವರಿಗೆ ಸಲ್ಲಿಸೋ ಅಥವಾ ದೇವ್ರಿಗೆ ಕೊಡೋ ಒಂದು ಪೂಜೆ. ದೇವ್ರ ಸಮಾನವಾದಂತ ಅಂದ್ರೆ ದೇವ್ರಿಗೆ ನಿಜವಾಗ್ಲೂ ಪೂಜೆ ಮಾಡ್ಬೇಕು ಅಂದ್ರೆ ಅವಕಾಶ ಸಿಗದಾಗ ಉಪಯೋಗಿಸ್ಕೊ ಅಲ್ವಾ. ದಟ್ಸ್ ದ ವೇ ಐ ಲುಕ್ ಅಟ್ ಇಟ್. ಇಲ್ಲಿ ಮತ್ತೆ ಇನ್ನೊಂದು ನಾನು ಕುವೆಂಪು ರಾಮಾಯಣ ತರ್ತೀನಪ್ಪ. ಕುವೆಂಪು ರಾಮಾಯಣದಲ್ಲಿ ಒಂದ್ ಕಡೆ ಕುವೆಂಪು ಬರೀತಾರೆ, ಸೃಷ್ಟಿ ಸೌಂದರ್ಯದು ಅಲ್ವಿಮೆಯೇ ಸೃಷ್ಟಿ ಕರ್ತಂಗೆ ಪೂಜೆಯೇ ಅಂತ. ಸೃಷ್ಟಿಯ ಸೌಂದರ್ಯವನ್ನ ಪೂಜೆ ಮಾಡೋದಿದೆಯಲ್ಲ, ಅದೇ ಸೃಷ್ಟಿಕರ್ತಂಗೆ ಸಲ್ಲಿಸುವ ಪೂಜೆ ಅಂತ. ಇಲ್ಲಿ ಹಾಗಾದ್ರೆ ದೇವ್ರು ಯಾರು ಅಲ್ವಾ? ಅಲ್ಲಿ ಪ್ರಕೃತಿ ದೇವರಾಗ್ಬಿಡ್ತಾರೆ. ಅಫ್ಕೋರ್ಸ್ ಕುವೆಂಪುಗೆ ಪ್ರಕೃತಿನೇ ದೇವರಾಗಿದ್ರು. ಬಟ್ ನಾನು ಯಾಕೆ ಆ ತಂದೆ ಇಲ್ಲಿ ಅಂತಂದ್ರೆ, ದೇವರು ಅನ್ನೋದಕ್ಕೆ ನಾವೊಂದು ವಸ್ತು ಅಂತಾಗ್ಲಿ ಅಥವಾ ಒಂದು ಶಕ್ತಿ ಅಂತಾಗ್ಲಿ ಕೊಡಬೇಕಾಗಿಲ್ಲ. ಅವಕಾಶ ಕೂಡ ದೇವರೇನೆ. ಅದು ನೀವು ದ್ವೇಷಿಸುವುದು ಅನ್ನೋದನ್ನ ಒಂದ್ ಹಾಕಿದಾಗ ನೀವು ಹಣ ಅಂತ ಬರ್ದಿದ್ದೀರಾ. ಹೌದಪ್ಪ. ಅದನ್ನ ಯಾವ ರೀತಿ ಹೇಳ್ಬೋದು ಸರ್? ಇದು ನನ್ನ ಹೆಂಡತಿ ನನಗೆ ಕಲಿಸಿದ್ದು ತತ್ವನಪ್ಪ. ನೀವು ಹಣನ ದ್ವೇಷಕ್ಕೆ ಶುರು ಮಾಡಿದ್ರೆ ಬಹಳ ಥಿಂಗ್ಸ್ ನಿಮ್ಮಲ್ಲಿ ಸರಳವಾಗ್ಬಿಡ್ತವೆ. ಹಣನೇ ಜನಗಳನ್ನ ದೂರ ಮಾಡೋದು, ಅದಕ್ಕೋಸ್ಕರ ಕಿತ್ತಾಡೋದು, ಅದಕ್ಕೋಸ್ಕರ ಏನೋ ದ್ವೇಷ ಬರೋದು, ಅದನ್ನು ದೂರ ಮಾಡ್ಬಿಟ್ರೆ ಎಲ್ಲ ಹತ್ರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸರ್ ಹಾಗೆ ಮತ್ತೆ ನಾವೊಂದು ವ್ಯವಸ್ಥೆ ಬಗ್ಗೆ ಕೇಳಿದ್ದೆ ಸುಮ್ನೆ ಚಿಕ್ಕದಾಗಿ. ಇಂದಿನ ವ್ಯವಸ್ಥೆ ಬಗ್ಗೆ ನೀವೇನ್ ಹೇಳ್ಬೋದು ಅಂತ. ಅದ್ರಲ್ಲೂ ತುಂಬಾ ಒಳ್ಳೆ ಪದ ಬರೆದಿದ್ರಿ ನೀವು. ಬದಲಾಗುತ್ತಿರುವ ವ್ಯವಸ್ಥೆ ಆದ್ದರಿಂದ ಯೋಚಿಸಬೇಕಿಲ್ಲ. ಕರೆಕ್ಟ್. as long as a ವ್ಯವಸ್ಥೆ is evolving, ನಾನು ಐ ಬಿಲೀವ್ ಇನ್ ಎವಲ್ಯೂಷನ್ ಟುವರ್ಡ್ಸ್ ಆಲ್ವೇಸ್ ದ ಬೆಸ್ಟ್ ಥಿಂಗ್. ಎವಾಲ್ವ್ ಆಗ್ತದೆ. ನಮ್ಮ ಪಾತ್ರದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಸಾಕು ಅಂತ. ಅಷ್ಟೇ. ಸೊ ಸಿಸ್ಟಮ್ ಈಸ್ ಎವಾಲ್ವಿಂಗ್, ದೇ ವಿಲ್ ಎವಾಲ್ವ್ ಟುವರ್ಡ್ಸ್ ದ ಬೆಸ್ಟ್ ಥಿಂಗ್. ಯಾವತ್ತೂ ಕೂಡ ನಾವು ಏನು ಹಿಂಗಾಗ್ತಾ ಇದೆ, ವರ್ಷ ಪ್ರಪಂಚ ಹಾಳಾಗ್ಬಿಡುತ್ತೆ ಅನ್ನೋ ಯೋಚನೆ ಬೇಕಾಗಿಲ್ಲ. ವಿ ಕ್ಯಾನ್ ಆಲ್ ಬಿ ಆಪ್ಟಿಮಿಸ್ಟಿಕ್. ಮತ್ತೆ ನಮ್ಗೆ ಜನರಲ್ ಆಗಿ ಕೇಳಬೇಕು ಅಂದಷ್ಟು ಒಂದು 4 ಪ್ರಶ್ನೆ ಬದುಕಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಹಾಕಿದ್ದೆ ಇಲ್ಲಿ ಚಿಕ್ಕದಾಗ ನಮ್ಮ ಸೆಗ್ಮೆಂಟ್ ಅಲ್ಲಿ. ಮನುಷ್ಯಂಗೆ ತುಂಬಾ ಬಹಳ ಮೊದಲನೇ ದೇವರು ಗುರು ಅಂತ ಕಾಣಿಸೋ ತಾಯಿ ಬಗ್ಗೆ ಕೇಳಿದೆ. ದೇವತೆ ಮತ್ತೆ ಮುಗ್ಧ ದೇವತೆ ಅಂತ. ನಮ್ಮ ತಾಯಿನಪ್ಪ ಬಹಳ ಮುಗ್ದೆ ಪಾಪ. ಅವ್ರು ಏನು ಗೊತ್ತಿಲ್ಲ. ಹಂಗಾಗಿ ಒಂದೊಂದ್ಸಲ ಏನು ಗೊತ್ತಿಲ್ಲ ಆದ್ರೂ ಕೂಡ ದೇವ್ರು ಶಾಪ ಕೊಟ್ಬಿಡ್ತಾನೆ, ಗೊತ್ತಲ್ಲ ಒಂದ್ಸಲ. ಆ ಶಾಪ ಕೊಡೋ ಕೂಡ ಗೊತ್ತಿಲ್ಲ ನಮ್ಮ ತಾಯಿ. ಆ ರೀತಿ ಮುಗ್ದೆ ಅವರು. ಎಷ್ಟು ಮುಗ್ದೆ ಅಂತಂದ್ರೆ, ಮಗನ ಮೇಲೆ ಪ್ರೀತಿ ಎಷ್ಟಿತ್ತು ಅಂದ್ರೆ, ದೀಪಾವಳಿಯಲ್ಲಿ ಮಾಡಿದ ಕಜ್ಜಾಯನ 3 ತಿಂಗಳು ಬಚ್ಚಿಟ್ಕೊಂಡು ನಾನು ಹೋದ್ಮೇಲೆ ಕೊಡ್ತಾ ಇದ್ರು. ಅದಕ್ಕೆ ಫಂಗಸ್ ಎಲ್ಲ ಬಂದ್ಬಿಟ್ಟಿರೋದು. ಆದ್ರೂ ಚಿಂತೆ ಇಲ್ಲ, ನನ್ನ ಮಗನ ಕಜ್ಜಾಯ ತಿನ್ಬೇಕು. ಆ ರೀತಿ ಮುಗ್ದೆ ನಮ್ಮ ತಾಯಿ. ಸೊ ಆ ಮುಗ್ಧತೆಯಲ್ಲಿ ಆ ದೈವತ್ವ ಇದೆ ಅಂತ ನಾನು ನಂಬ್ತೀನಿ. ಟ್ರೂ ಸರ್. ಏನಾದ್ರು ಒಂದು ನೆನಪು ಮೆಮೊರೇಬಲ್ ವಿಷಯ ನಿಮ್ಮ ತಾಯಿ ಬಗ್ಗೆ, ಜನರಲ್ ಆಗಿ ತಾಯಿ ಬಗ್ಗೆ? ನಾನು BSc ಬರ್ಬೇಕಾದ್ರೆ ನನ್ನ ಕೈಗೆ 20 ಪೈಸಾ ಕಾಯಿನ್ ಕೊಟ್ಟಿದ್ರಪ್ಪ. ಅಪ್ಪ ಭದ್ರವಾಗಿ ಇಟ್ಕೊ ಅಂತ. ದಟ್ಸ್ ಆಲ್ ಅವರ್ ಅಬಿಲಿಟಿ. 20 ಪೈಸಾ ಕಾಯಿನ್, ಅದನ್ನು 3 ವರ್ಷ ಇಟ್ಕೊಂಡಿದ್ದೆ. ಯಾವಾಗ ಒಂದ್ಸಲ ಎಲ್ಲ ಟ್ರಿಪ್ ಹೋದಾಗ ಅದೆಲ್ಲೋ ಪರ್ಸ್ ಕಳೆದು ಹೋಗ್ಬಿಟ್ಟು ಅದು ಹೋಗ್ಬಿಡ್ತದೆ. ಜ್ಞಾಪಕ ಇರ್ಬೇಕು ನಿಮಗೆ. ಹಂಗಿಲ್ಲ 20 ಪೈಸಾ ಕಾಯಿನ್ ಬರ್ತಾ ಇತ್ತು. ಅದು ಎಲ್ಲೋ ನಮ್ಮ ತಂದೆ ಎಲ್ಲ ಬೇಡ್ಕೊಂಡು ಅವ್ರ ಜೊತೆ ಜಗಳ ಆಡ್ಕೊಂಡು ನಮ್ಗೇನೋ ಕೊಡು ಅಂತೇಳಿ 20 ಪೈಸಾ ಆಲ್ಸೋ ವಾಸ್ ವೆರಿ ಗ್ರೇಟ್. ಬಟ್ ಆ 20 ಪೈಸಾ ಕಾಯಿನ್ ಅವ್ರು ನನಗೆ ಕೊಟ್ಟಿದ್ರು. ನಮ್ಮಪ್ಪ 100 ರೂಪಾಯಿ ಕೊಡ್ತಾ ಇದ್ರು ಹಾಸ್ಟೆಲ್ಗೆ. ಅದಕ್ಕಿಂತ ಮೋರ್ ವ್ಯಾಲ್ಯೂಡ್ ವಾಸ್ ದಿಸ್ 20 ಪೈಸಾ ನನ್ನ ತಾಯಿ ಕೊಟ್ಟಿದ್ರು. ಇಲ್ಲ ಕಳ್ಕೊಂಡ್ಬಿಟ್ಟೆ, ಯಾವುದೋ ಒಂದು ಚೀಲದಲ್ಲಿ ಇಟ್ಟಿದ್ದೆ ಯಾವಾಗ ಒಂದ್ಸಲ. ಸರ್ ಹಾಗೆ ಇನ್ನೊಂದು ಕನ್ನಡದ ಬಗ್ಗೆ ಕೇಳಿದ್ವಿ. ಅದಕ್ಕೆ ನೀವು ಅತ್ಯಂತ ಅದ್ಭುತ ಆದರೆ ನಿರ್ಲಕ್ಷಿತ ಭಾಷೆ ಅಂತ. ವೆರಿ ಟ್ರೂ ಅಪ್ಪ. ಐ ಮೀನ್ ಅದ್ಭುತ ಅನ್ನೋದಕ್ಕೆ ನಾವು ಪೀಪಲ್ ಮೈಟ್ ಥಿಂಕ್ ನಾನು ಕನ್ನಡಿಗ ಅದಕ್ಕೋಸ್ಕರ ಹಂಗೆ ಹೇಳ್ತಿದ್ದೀನಿ ಅಂತ. ದಟ್ಸ್ ನಾಟ್ ದ ಇಶ್ಯೂ. ನಿಮ್ಗೆ ಇತ್ತೀಚೆಗೆ ಒಂದು ವಿಡಿಯೋ ಓಡಾಡ್ತಾ ಇತ್ತು, ಜ್ಞಾಪಕ ಇರಬೇಕು, ಗೊತ್ತಿರ್ಬೇಕು ನಿಮಗೆ. ಈಜಿಪ್ಟಲ್ಲಿ 1796 ಮಧ್ಯೆ ಎಕ್ಸ್ಕವೇಟ್ ಮಾಡ್ತಿರ್ತಾರೆ ಯಾರೋ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್. ಪ್ಯಾಪರೈ ಸಿಗ್ತಾವಲ್ಲಿ, ತಾಳೆಗರಿಗಳ ಥರ. ಅಲ್ಲಿ ಪ್ಯಾಪರೈ ಅಂತಾರೆ ಅದನ್ನು. ಯಾಕಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟಿಂದ ಮಾಡೋ ಪೇಪರ್ಗಳು ಅದನ್ನೆಲ್ಲ ಬರೆದಿರೋದು. ಅದನ್ನು ಡಿಕೋಡ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ನಾಟಕ ಸಿಗುತ್ತೆ, ಈ ಪ್ಯಾರೋಡಿ ಅಂತಾರಲ್ಲ, ತಮಾಷೆ ನಾಟಕ ಅಂತ. ಅದರಲ್ಲಿ ಒಂದು ಲೈನು ಬಹಳ ದಿವಸ ಅವ್ರು ಏನು ಅರ್ಥ ಮಾಡೋಕ್ಕಾಗಲ್ಲ. ಕೊನೆಗೆ ಗೊತ್ತಾಗುತ್ತೆ ರೀಸೆಂಟ್ ಆಗಿ. ಅಂದ್ರೆ ಯಾರೋ ಜರ್ಮನ್ ಅದನ್ನ ಡಿಕೋಡ್ ಮಾಡ್ತಾನೆ, ಅದು ಕನ್ನಡ ಅಂತ. ಯಾವಾಗ ಸುಮಾರು 3000 ವರ್ಷಗಳ ಹಿಂದೆ ಕನ್ನಡ ಅಲ್ಲಿತ್ತು. 3000 ವರ್ಷನ ಸಾರಿ ಇಲ್ಲ, ಇಟ್ಸ್ ಮೇ ಬಿ ಕ್ರಿಸ್ತ ಪೂರ್ವದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಅನ್ಕೊಳ್ಳೋಣ. ಆದ್ರೆ ಸಣ್ಣ ಇದು ಹೇಳ್ಬಿಡ್ತೀನಿ ನಾನು. ಅವರು ಟ್ರಾನ್ಸ್ಲೇಟ್ ಮಾಡಿರೋದು ಒಬ್ಬ ಇಂಡಾಲಜಿಸ್ಟ್, ಜರ್ಮನ್ ಇಂಡಾಲಜಿಸ್ಟ್. ಅಲ್ಲಿರೋದು ಕನ್ನಡ ಅಂತ ಹೇಳ್ತಾನೆ. ಓದಿದ್ರೆ ಏನು ಅಂತಿದೆ ಇಲ್ಲಂದ್ರೆ, ಬೇರೆ ಕೊಂಚ ಮಧು ಪಾತ್ರಕ್ಕೆ ಹಾಕಿ
ಈ ಸೆಂಟೆನ್ಸ್ ಅಲ್ಲಿದೆ. ಅವ್ರು ಮಾಡಿರೋದು ಬೇರೆ ಕೊಂಚ ಮಧು ಪಾತ್ರಕ್ಕೆ ಹಾಕಿ ಅಂತ. ನಾನು ಅದನ್ನ ವಾಪಸ್ ಹೋಗಿ ನೋಡಿದೆ. ಅದನ್ನ ಕೊಂಚನ ಕಂಚು ಅಂತಲೂ ಓದ್ಬೋದು ನಾವು. ಬೇರೆ ಕಂಚು ಮಧು ಪಾತ್ರಕ್ಕೆ ಹಾಕಿ, ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ ಅದು. ಸೊ ಇದು ಕನ್ನಡ ಆವಾಗ್ಲೇ ಇತ್ತು ಅನ್ನೋದಕ್ಕೆ. ಅಂದ್ರೆ ಅವ್ರು ಬರೀಬೇಕಾದ್ರೆ ಅವರು ದಟ್ ಯಾರು ಜರ್ಮನ್ ಅಲ್ಲ ಹೇಳ್ತಿರೋನು, ಅವನು ಈ ವಾಸ್ ಸಮ್ವೇರ್ ಇನ್ ಇಂಡಿಯಾ ಅನ್ನೋ ಒಂದು ಬಿಲೀಫ್. ಅದೊಂದು ಕಥೆನೂ ಇದೆ ಅದ್ರ ಹಿಂದ್ಗಡೆ. ಒಬ್ಬ ಯಾರೋ ಇಂಡಿಯನ್ ರಾಜ ಅವರ ಸಿಸ್ಟರ್ನ ಇಟ್ಕೊಂಡ್ಬಿಟ್ಟಿರ್ತಾನೆ. ಅದನ್ನ ಬಿಡಿಸ್ಕೊಂಬರಕ್ಕೆ ಅಂತ ಅವ್ರು ಬರ್ತಾರೆ. ಯಾರೋ ಆ ಕಡೆಯಿಂದ, ಯಾರೋ ಗ್ರೀಕ್ ಕಡೆಯಿಂದಲೋ ಅಥವಾ ಈಜಿಪ್ಟ್ ಕಡೆಯಿಂದ ಬರ್ತಾರೆ. ಅವ್ರು ಬಂದು ಆ ರಾಜನಿಗೆ ವೈನ್ ಕೊಟ್ಟು, ಆಕ್ಚುಲಿ ಸ್ಟೋರಿ ಗ್ರೀಕ್ ಸ್ಟೋರಿಲೇ ಇದೆ. ಅಂದ್ರೆ ಆಕ್ಚುಲಿ ಅಲ್ಲಿ ರಾಣಿನ ಎತ್ಕೊಂಡ್ ಬಂದಿರ್ತಾರೆ ಇಲ್ಲಿ ಭಾರತದಲ್ಲಿ. ವಾಪಸ್ ಬಿಡಿಸ್ಕೊಂಡು ಹೋಗೋದಕ್ಕೆ ಅವ್ರು ಇವ್ರಿಗೆ ಬಂದು ಎಲ್ಲರಿಗೂ ಮದ್ಯಪಾನ ಕುಡಿಸಿ ಆ ನಾಟಕ ಅದು. ಆ ನಾಟಕದಲ್ಲಿ ಈ ಸೆಂಟೆನ್ಸ್ ಬರುತ್ತೆ. ಬೇರೆ ಕೊಂಚ ಮಧು ಪಾತ್ರಕ್ಕೆ ಹಾಕಿ. ನಾನು ಅದನ್ನ ಓದೋದು ಬೇರೆ ಕಂಚು ಮಧು ಪಾತ್ರಕ್ಕೆ ಹಾಕಿ ಅಂತ ನಾನು ಓದ್ತೀನಿ. ಐ ಮೈಟ್ ಬಿ ರಾಂಗ್, ಬಟ್ ಐ ಜಸ್ಟ್ ಟೆಲ್ಲಿಂಗ್. ಸೊ ಹಂಗೆ ಅದ್ರ ಅರ್ಥ ಸರ್, ಬೇರೆ ಕಂಚು ಮಧುಪಾತ್ರ ಕುಡಿತಾ ಇದ್ರಲ್ಲ ಅವರೆಲ್ಲ. ಯಾವ್ದು ಮೋಸ್ಟ್ಲಿ ಲೀಕ್ ಆಗ್ತಿತ್ತೇನೋ ಅಥವಾ ಏನೋ ಸರಿ ಇಲ್ವೇನೋ ಅಥವಾ ಯಾರೋ ಕುಡ್ದು ಕೊಟ್ರೇನೋ, ಬೇರೆ ಕಂಚು ಮಧುಪಾತ್ರಕ್ಕೆ ಹಾಕಿ ಅಂತ ಅಲ್ಲಿ. ಸೊ ಔಟ್ ಆಫ್ ದಿಟ್ ಇದರಲ್ಲಿ ಅವನು ಯಾರು ನನಗೆ ಕನ್ನಡ ಗೊತ್ತು ಅಂತ ಹೇಳೋಕೆ ಅವನ ಆತರ ಯಾವ ಕಾರಣನೇ ಗೊತ್ತಿಲ್ಲ. ಒಟ್ಟು ಕನ್ನಡ ಅಲ್ಲಿ ಅಪಿಯರ್ ಆಗಿದೆ ಅಂತಂದ್ರೆ ಅದ್ಭುತ ಅಲ್ವಾ ಒಂದು. ಆಮೇಲೆ ನಿರ್ಲಕ್ಷ್ಯ ಯಾಕೆ ಅಂತಂದ್ರೆ ನಮ್ಮ ಜನ ನಾವು ಅಪ್ರಿಶಿಯೇಟ್ ಮಾಡ್ತಲ್ಲ ನಮ್ಮ ಕನ್ನಡನ. ನೀವ್ ಹೇಳಿದ ಕಥೆನ ಯಾರು ನಮ್ಮ ಮಂಗಳೂರು ಸೈಡ್ ಕರಾವಳಿ ತೀರದ ಕತೆ ಅಂತ ಹೇಳ್ತಾರೆ. ಕರಾವಳಿ ತೀರದ ಕತೆ ಅಂತ ಹೇಳ್ತಾರೆ. ರಾಜ ಅಳುಪರು ಅಂತ ಏನೋ ಹೇಳ್ತಾರೆ, ಬಟ್ ರಾಣಿ ಡೀಟೇಲ್ಸ್ ಇಲ್ಲ, ಅಷ್ಟೇ ಇರೋದು. ಬಟ್ ಇಟ್ ಇಸ್ ಸರ್ಪ್ರೈಸಿಂಗ್ ದಟ್ ಇನ್ ದ ಈಜಿಪ್ಷಿಯನ್ ಪ್ಯಾಪಿರೈ ಇನ್ ಫಾರಸಿ ಡ್ರಾಮಾ ಕನ್ನಡ ಇಸ್ ಅಪಿಯರ್ಸ್ ಅಂತ. ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟಿತ್ತು ನೋಡಿ ಲಿಂಕ್ಸ್ ಅಂಡ್ ಭಾಷೆ ಎಷ್ಟು ಇಂಪ್ರೆಸ್ ಆಗಿದೆ ಬೇರೆಯವ್ರಿಗೂ ಅಂತ. ಯಾವುದೋ ಒಂದು ಗ್ರೀಕ್ ಅಥವಾ ಈಜಿಪ್ಟಿಯನ್ ಡ್ರಾಮಾದಲ್ಲಿ ಅಪಿಯರ್ ಆಗ್ಬೇಕಾದ್ರೆ ನಿರ್ಲಕ್ಷ್ಯ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲಪ್ಪ, ನಾನು ನಿಮ್ಮ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ KSRTC BTS ಬಸ್ಸಲ್ಲಿ ಓಡ್ತಿರ್ಬೇಕಾದ್ರೆ ಯಾರನ್ನ ಕನ್ನಡ ಮಾತಾಡಿದ್ರೆ ಅವರು ಬಿಲೋ ದಿ ಅವರೇಜ್, ಬಿಲೋ ದ ರೆಸ್ಪೆಕ್ಟ್ ಅಂತ. ಆ ಮೌಂಟ್ ಕಾರ್ಮೆಲ್ ಕಾಲೇಜ್ ಹುಡುಗಿರು ಅಥವಾ ಈ ಮಹಾರಾಣಿ ಕಾಲೇಜ್ ಹುಡುಗಿರು ಎಲ್ಲಾನು ಕನ್ನಡದಲ್ಲಿ ಬಾಯಲ್ಲಿ ಕನ್ನಡ ಬಂದ್ಬಿಟ್ರೆ ಅವ್ರಿಗೆ ನಾಚಿಕೆ ಅನ್ನೋ ತರ ಇತ್ತು. ಹಂಗೆ ನಮ್ಮ ಮೇಲೆ ನಮ್ಗೆ ರೆಸ್ಪೆಕ್ಟ್ ಇರಲಿಲ್ಲ. ನಾವು ಬರೋ ಟೈಮ್ಗೆ ಹೆಚ್ಚು ಕಡಿಮೆ ಹಂಗೆ ಇತ್ತು ಸರ್. ಇವಾಗಲೇ ಪರವಾಗಿಲ್ಲ, ಈಗ ಪರವಾಗಿಲ್ಲ. ಈಗ ಕನ್ನಡ ಅಂದ್ರೆ ಸ್ವಲ್ಪ ಅದು ಯಾಕಂದ್ರೆ ಇದೊಂಥರ ಇದು ಫೆನಾಮಿನಲ್ ಚೇಂಜ್ ಅಪ್ಪ ಇಂಡಿಯಾದಲ್ಲಿ. ಇಡೀ ಇಂಡಿಯಾದಲ್ಲಿ ಆ ಬದಲಾವಣೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆ ಬದಲಾವಣೆ ಆಗ್ತಾ ಇದೆ. ನಾವು ನಮ್ದೇ ಒಂದು ಅಸ್ತಿತ್ವ ಇದೆ ಅನ್ನೋ ನಂಬಿಕೆ ಈಗ ಇಂಡಿಯಾದವರೆಗೂ ಬರ್ತಾ ಇದೆ, ಕನ್ನಡದಲ್ಲೂ ಬರ್ತಾ ಇದೆ. ಹಂಗೆ ಹಾಗಾಗಿ ನಾನು ಬರ್ದಿರೋದಪ್ಪ ಕನ್ನಡದ ಬಗ್ಗೆ ಹೇಳಿದ್ವಿ. ಮತ್ತೆ ಜಗತ್ತಲ್ಲಿ ನಾವು ಎಲ್ಲದಕ್ಕೂ ಮೂಲ ಪ್ರೀತಿ ಬಗ್ಗೆ ನೀವು ಬರ್ದಿದ್ದೀರಾ. ನಂಬಿಕೆಗಳ ಆಧಾರದ ಸಂಗಮ ಅಂತ. ಹೌದಪ್ಪ, ನಂಬಿಕೆ ಆದ್ರೆ ಪ್ರೀತಿ ಬರಲ್ಲ ಅಲ್ವಾ, ಅದಕ್ಕೋಸ್ಕರ ನಂಬಿಕೆನೇ ಪ್ರೀತಿ. ಇನ್ನೇನಾದ್ರೂ ಪ್ರೀತಿ ಬಗ್ಗೆ ಹೇಳೋದಾದ್ರೆ ಇನ್ನೇನಿಲ್ಲಪ್ಪ, ನಾನು ಹೇಳಕ್ ಹೋದ್ರೆ ಐ ಮೈಟ್ ಬಿ ಬಯಾಸ್ಡ್ ಬಿಕಾಸ್ ಐ ಮ್ಯಾರಿಡ್ by loving and she's not there, so I think I might become emotional if I now start talking ಬೇಡ. Okay, sorry sir. ಸ್ನೇಹದ ಬಗ್ಗೆ ಕೇಳಿದಾಗ ನೀವು ಕೋ ಲಿವಿಂಗ್ ಅಂತ ಹೇಳಿದ್ರಾ? ಕೋ ಲಿವಿಂಗ್ ಅದು ಯಾಕೆ ಬರ್ದಿ ಅಂದ್ರೆ ನನ್ನ ಲೈಫಲ್ಲಿ ಸ್ನೇಹ ಅನ್ನೋದು ಇಟ್ ಫ್ಲರಿಶ್ಡ್ ವೆರಿ ವೆಲ್ ಇನ್ ಸೈನ್ಸ್ ಅಪ್ಪ. ನಮ್ಮ ಫ್ರೆಂಡ್ ಉಮಾಶಂಕರ್ ಅಂತ ಇದಾನೆ, ಇನ್ನೂ ಸುಮಾರು 40 ವರ್ಷಗಳ ಕಾಲ ನಾವು ಒಟ್ಟಿಗೆ ಸಂಶೋಧನೆ ಮಾಡಿದ್ವಿ. ನಾನು ಭಾಳ ಕಡೆ ಹೇಳ್ಕೊಂಡಿದ್ದೀನಿ, ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ದಿಸ್ ಅಗೈನ್. ನಮ್ಮಿಬ್ಬರ ಮಧ್ಯೆ ಕೋ ಪಬ್ಲಿಕೇಶನ್ ಅಂತಾರಲ್ಲ, ಕೋ ಆಥರ್ಶಿಪ್, ನಾನು ಅವನು ಆಥರ್ಸ್ ಆಗಿ ಪಬ್ಲಿಷ್ ಮಾಡಿರೋದು ಎಷ್ಟಿದೆ ಅಂತಂದ್ರೆ ಸುಮಾರು 150 ಪೇಪರ್ ನಮ್ದು ಒಟ್ಟಿಗಿದೆ, ಆರ್ಟಿಕಲ್ಸ್. ಇಟ್ ಮೇ ಬಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಇರ್ಬೋದು. ಯಾರು ಇಬ್ಬರು ಒಟ್ಟಿಗೆ 40 ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಬ್ರೇಕ್ ಇಲ್ದಂಗೆ ಪಬ್ಲಿಷ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಇಡೀ ಸೈನ್ಸ್ ವರ್ಲ್ಡ್ ಅಲ್ಲಿ ಗಣೇಶಯ್ಯ ಅಂದ ತಕ್ಷಣ ಉಮಾಶಂಕರ್ ಅಂದ ತಕ್ಷಣ ಗಣೇಶಯ್ಯ, ಆ ಗಣೇಶಯ್ಯ ಉಮಾಶಂಕರ್ ಗ್ರೂಪ್ ಅಂತ ಬಂದ್ಬಿಟ್ಟಿದೆ. ನಿಮ್ಗೊಂದು ಕಥೆ ಹೇಳಿದ್ದೆ ನಾನು. ಗಣೇಶಯ್ಯ ಉಮಾಶಂಕರ್ ಅಂತ ಬಹಳ ಜನಕ್ಕೆ ಗೊತ್ತು, ಯಾರು ಗಣೇಶಯ್ಯ ಯಾರು ಉಮಾಶಂಕರ್ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ಉಮಾಶಂಕರ್ ಹೋಗಿದ್ದಾನೆ ಯಾವಾಗಲೂ ಒಂದ್ಸಲ ಮಧುರೆಗೆ ಒಂದೇನೋ ಟಾಕ್ ಕೊಡೋಕ್ಕೆ. ಅಲ್ಲಿ ಹೋದ ತಕ್ಷಣ ಎಲ್ಲ ಅವ್ನು ಕಂಗ್ರಾಚುಲೇಟ್ ಮಾಡಿದ್ರಂತೆ, ಕಂಗ್ರಾಚುಲೇಷನ್ಸ್ ಅಂತ. ಏನು ಅಂತಂದ್ರೆ ನಿಮ್ ಮಗಳಾದ್ಲಂತೆ ನಿಮ್ಗೆ, ಹುಟ್ಟಿರೋದು ನನಗೆ, ನನ್ನ ಮಗಳು. ಪೀಪಲ್ ಮಿಸ್ಟುಕ್ ದಟ್ ಹಿ ಹ್ಯಾಸ್ ಗಾಟ್ ದಟ್ ಡಾಟರ್ ಅಂತ. ಅವನು ಹೇಳಿದಂತೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ಹಾಗೆ ನಮ್ಮಿಬ್ಬರ ಮಧ್ಯೆ ಕನ್ಫ್ಯೂಷನ್ ಬಹಳ ಇತ್ತು. ಯಾರು ಉಮಾಶಂಕರ್ ಯಾರು ಗಣೇಶ ಅಂತ ಗೊತ್ತಿಲ್ಲದಷ್ಟು ನಮ್ಮಿಬ್ಬರ ಬಾಂಧವ್ಯ ಅಥವಾ ಸ್ನೇಹ
ಆ ದೃಷ್ಟಿನಲ್ಲಿ ಕೋ ಲಿವಿಂಗ್ ಅಂತ ಹೇಳ್ತೀನಿ ನಾನು. ಅವ್ರೇನು ಇವಾಗ ಅವ್ರ ಈ ಸಾಹಿತ್ಯ ಸದ್ಯಕ್ಕೆ ಅವನು ಅಮೆರಿಕಾಗ ಹೋಗಿದ್ದಾನೆ, ಮಗಳಿಗೆ ಮಗು ಆಯ್ತು. ಅವ್ರ ಸಾಹಿತ್ಯದ ಟಚ್ ಇಲ್ಲ, ಅವನು ಸಾಹಿತ್ಯ ಈ ವಿಷಯ ಸೈನ್ಸ್ ಅಲ್ಲಿ ಜೊತೆಗಿರೋ ಜೊತೆಲಿ ಎಲ್ಲದರಲ್ಲೂ ಎಲ್ಲೆಲ್ಲೂ ಸಂತೋಷ ಕಾಣುವುದು ಜೀವನದ ಗುರಿಯಾಗಿರಲಿ ಅಂತ ಹೇಳಿದ್ರಿ. ಕರೆಕ್ಟ್ ಅಪ್ಪ, ಅದು ತುಂಬಾ ಗುಡ್ ಥಿಂಗ್ ಸರ್. ಥ್ಯಾಂಕ್ ಯು. ಮತ್ತೆ ನಮಗೂ ವಿಶ್ ಮಾಡಿ ಹೇಳಿದ್ರಿ, ಲಾಫ್ಟಿ ಲ್ಯಾಂಡ್ ಬಗ್ಗೆ ವಿಶ್ ಮಾಡಿದಿರಾ. ಓಕೆಪ್ಪ, ಈಗಲೂ ವಿಶ್ ಮಾಡ್ತೀನಿ. ಐ ಲವ್ ದ ವೆರಿ ವರ್ಡ್ ಲಾಫ್ಟಿ ಲ್ಯಾಂಡ್. ಥ್ಯಾಂಕ್ ಯು. ಅದಕ್ಕೊಂದು ಏನೋ ಈಕ್ವಲೆಂಟ್ ಕನ್ನಡ ಅಥವಾ ಸಮಾನಾರ್ಥದ ಕನ್ನಡ ಪದಾನು ಹುಡುಕಿದ್ರೆ ಬಹಳ ಖುಷಿ ಆಗುತ್ತೆ. ಇದೇ ಅರ್ಥ ಅಂತ ಇಟ್ಟಿದೀವಿ ಸರ್ ಅಷ್ಟೇ, ಕರುನಾಡು ಅನ್ನೋ ಮೀನಿಂಗ್ ಬರುತ್ತೆ. ಇರ್ಲಿ, ಅದು ಒಳ್ಳೇದೇನೆ. ಸೊ ಒಳ್ಳೇದಾಗ್ಲಿ ನಿಮ್ಗೆ. ಐ ಎಂಜಾಯ್ ಟಾಕಿಂಗ್ ಟು ಯುವರ್ ಗ್ರೂಪ್ ಬೋತ್ ಲಾಸ್ಟ್ ಟೈಮ್ ಅಂಡ್ ಆಲ್ಸೋ ಇವತ್ತು. ಥ್ಯಾಂಕ್ ಯು ಸರ್. ಸಾಧ್ಯವಾದಷ್ಟು ಮುಂದೇನು ಇದೇ ರೀತಿ ಬೇರೆ ಪ್ರೋಗ್ರಾಮ್ಗಳಿಗೆ ಸಾಧ್ಯವಾದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ನೌ ಬಿ ಅಸೋಸಿಯೇಟ್ ವಿತ್ ಇಟ್. ಶೋರ್. ಗುಡ್ ಲಕ್. ನಮಸ್ಕಾರ. ಥ್ಯಾಂಕ್ ಯು ಸರ್.